ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇದು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಡ್ಯೂಟಿಯಿಂದ ಬಂದು ಫ್ರೆಶ್ ಅಪ್ ಆಗಿ ಏನು ಅಡುಗೆ ಮಾಡೋದು ಅಂತ ಥಿಂಕ್ ಮಾಡ್ತಿರೋವಾಗ ಆಂಟಿ ಕಾಲ್ ಮಾಡಿದರು. ನಮ್ಮ ಆಂಟಿ ಇಲ್ಲೇ ಇದ್ದಾರೆ. ಸೊ ಅವ್ರು ಕಾಲ್ ಮಾಡಿದರು, ಚಪಾತಿ ತರ್ತೀನಿ, ಚಪಾತಿ ಮಾಡಿದ್ದೀನಿ, ಸೊ ಚಪಾತಿ ತರ್ತೀನಿ, ಪಲ್ಯ ಏನಾದರೂ ಮಾಡ್ಕ ಅಂತ ಹೇಳಿ. ಸೊ ನಾನು ತರಕಾರಿ ಇತ್ತು, ಹೀರೆಕಾಯಿ, ಬೀನ್ಸು, ಕ್ಯಾರೆಟ್ ಎಲ್ಲ ಇತ್ತು. ಅದನ್ನೆಲ್ಲ ಸೇರಿಸ್ಕೊಂಡು ಒಂದು ಗೊಜ್ಜು ಥರ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ ಚಪಾತಿಗೆ, ಹಾಗೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಹೀರೆಕಾಯಿ, ಬೀನ್ಸು, ಕ್ಯಾರೆಟು, ಒಂದು 4 ಹಸಿರು ಮೆಣಸಿನ್ಕಾಯಿ, ಹಾಗೆ ಟೊಮೊಟೊ, ಈರುಳ್ಳಿ ಇದಿಷ್ಟನ್ನು ಹಾಕಿ ಒಂದು 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಪಾತ್ರೆಗಳು ಕೂಡ ಇದ್ವು, ತೊಳಿಬೇಕು ಅಂತ. ಒಂದು ಸರ್ತಿ ಡ್ಯೂಟಿಯಿಂದ ಬಂದ ತಕ್ಷಣ ಬಾಕ್ಸ್ಗಳೆಲ್ಲ ತೊಳೆದ್ಬಿಡ್ತೀನಿ. ಅದಾದಮೇಲೆ ಮತ್ತೆ ಅಡುಗೆ ಮಾಡ್ತಿರುವಾಗ ಮತ್ತೆ ಪಾತ್ರೆಗಳು ಬೀಳ್ತಾ ಇರ್ತವೆ. ಸೊ ಅದನ್ನು ಆವಾಗ ತೊಳೆದ್ಬಿಟ್ರೆ ಮತ್ತೆ ನಮಗೆ ಜಾಸ್ತಿ ಲೋಡ್ ಆಗಲ್ಲ. ಆವಾಗ ಸ್ವಲ್ಪ ಈ ಥರ ಮಿಡ್ಲಲ್ಲಿ ತೊಳಿತಾ ಇದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ ಆ ಕಡೆ ಪಾಪು ಕೂಡ ಹೋಮ್ವರ್ಕ್ ಮಾಡ್ತಾ ಇದ್ಲು, ಅವಳಿಗೂ ಸ್ವಲ್ಪ ಹೇಳ್ಕೊಟ್ಕೊಂಡು ಹಾಗೆ ಪಾತ್ರೆ ತೊಳ್ಕೊಂಡು ನನ್ನ ಕೆಲಸ ಕಂಟಿನ್ಯೂ ಮಾಡ್ತಾ ಇದ್ದೆ. ಸೊ 2 ಕೆಲಸನೂ ಜೊತೆಗೆ ಆಗ್ಬಿಡತ್ತೆ. ಇವಾಗ ಸ್ವಲ್ಪ ಗೊತ್ತಾಗುತ್ತೆ ಅವಳಿಗೆ ಏನು ಹೋಮ್ವರ್ಕ್ ಮಾಡಬೇಕು, ಮೇಡಮ್ ಏನು ಕೊಟ್ಟಿದ್ದಾರೆ. ಒಂದು ಸರ್ತಿ ತೋರಿಸ್ಕೊಟ್ಬಿಟ್ರೆ, ಅದು ಒಂದು ಎಕ್ಸಾಂಪಲ್ ನಾನು ತೋರಿಸ್ಕೊಟ್ಬಿಟ್ರೆ ಅವಳೇ ಮಾಡ್ಕೊತಾಳೆ. ಇಲ್ಲ ಅಂತಂದರೆ ನಾನು ಹೋಮ್ವರ್ಕ್ ಮುಗಿಯೋವರೆಗೂ ಅವಳ ಹತ್ರನೇ ಕೂತ್ಕೋಬೇಕು. ಅವಳ ಹ್ಯಾಂಡ್ ರೈಟಿಂಗ್ ಸರಿ ಮಾಡಿಸ್ಕೋಬೇಕು. ಎಲ್ಲನೂ ಏನು ಮಾಡೋ ಅಷ್ಟರಲ್ಲಿ ನಂದು ಅಡುಗೆ ಊಟ ಎಲ್ಲ ಮುಗಿಯೋಷ್ಟರಲ್ಲಿ ಲೇಟ್ ಆಗೋದು. ಸೊ ಇವಾಗ ಒಂದು ಸ್ವಲ್ಪ ನಾನು ಅಡುಗೆ ಮಾಡ್ಕೊಂಡು ಅವಳಿಗೆ ಹೇಳ್ಕೊಡ್ತಾ ಇರ್ತೀನಿ. ಸೊ ಸ್ವಲ್ಪ ಈಸಿ ಆಗುತ್ತೆ. ಅವಳು ಒಂದು ಸರ್ತಿ ಹೇಳ್ಕೊಟ್ಬಿಟ್ಟು ಬಂದರೆ ಅವಳ ಪಾಡಿಗೆ ಅವಳು ಹೋಮ್ವರ್ಕ್ ಮಾಡ್ತಾ ಇರ್ತಾಳೆ. ಸೊ ಅದಕ್ಕೋಸ್ಕರ ನಂಗೊಂದು ಸ್ವಲ್ಪ ಕೆಲಸ ಕಡಿಮೆ ಆಯಿತು ಅಂತ ಅಂದ್ಕೋತೀನಿ. ಹಾಗೆ ಈ ಮಂತ್ ಎಂಡಲ್ಲಿ ಫೆಬ್ರವರಿ 29 ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಮಾರ್ಚ್ 7ವರೆಗೂ ಇದೆ. ಆ ಟೈಮಲ್ಲಿ ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ. ಸೊ ಲಾಗ್ಸ್ ಎಲ್ಲ ಹಾಕೋಕ್ಕಾಗೋದು ಡೌಟು. ಮಾರ್ಚ್ 7ವರೆಗೂ ತುಂಬ ಅವಳಿಗೆ ಎಕ್ಸಾಮ್ಗೆ ಅವಳಿಗೆ ನಾನೇ ಡ್ಯೂಟಿಯಿಂದ ಬಂದುಬಿಟ್ಟು ಹೇಳ್ಕೊಡ್ಬೇಕಾಗತ್ತೆ. ಸೊ ಅವಳು ಟ್ಯೂಷನ್ಗೆ ಹೋಗದೇ ಇರೋದ್ರಿಂದ ನಾನೇ ಎಲ್ಲ ಹೇಳ್ಕೊಡ್ಬೇಕು. ಸೊ ಫುಲ್ಲು ನನಗೆ ಆ ಟೈಮಲ್ಲಿ ಫುಲ್ ಪ್ರೆಷರ್ ಇರುತ್ತೆ. ನಾನೇ ಎಕ್ಸಾಮ್ ಬರಿತೀನೇನೋ ಅನ್ನೋಷ್ಟು ಪ್ರೆಷರ್ ಇರುತ್ತೆ ನನಗೆ. ಯಾಕಂತಂದರೆ ಡ್ಯೂಟಿ ಮುಗಿಸ್ಕೊಂಡು ಬಂದು ಅಡುಗೆ ಮಾಡಬೇಕು, ಅವಳಿಗೆ ಹೇಳ್ಕೊಡ್ಬೇಕು, ಅಷ್ಟರಲ್ಲೇ ಸಾಕಾಗೋಗಿರುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಗಿಡಗಳನ್ನ ಇಟ್ಟಿದ್ದೀನಿ, 2 ಗಿಡಗಳನ್ನ ಇಟ್ಟಿದ್ದೀನಿ. ಸೊ ಅದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು, ಹಾಗೆ ನಮ್ಮ ಫಿಶ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಸ್ವಲ್ಪ ಇವಾಗ ನಮಗೂ ರೆಸ್ಪಾಂಡ್ ಮಾಡ್ತವೆ. ಸೊ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಖುಷಿ ಆಗುತ್ತೆ, ಮೈಂಡೆಲ್ಲ ರಿಫ್ರೆಶ್ ಆಗುತ್ತೆ. ಹಾಗೆ ಅಷ್ಟರಲ್ಲಿ ನಂದು ಬೇಯಕ್ಕಿಟ್ಟಿದ್ದ ತರಕಾರಿ ಎಲ್ಲ ಬೆಂದಿತ್ತು, ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗೊಜ್ಜಲ್ವ ಮಾಡೋದು. ಸೊ ಜಸ್ಟ್ ಒಗ್ಗರಣೆ ಕೊಟ್ಕೊಂಡ್ರೆ ಸಾಕು. ಹಾಗೆ ನಾನೊಂದು ಬಾಣಲಿಗೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಹಾಗೆ ಕರಿಬೇವಿನ ಎಲೆ ಹಾಕ್ಬಿಟ್ಟು ಬೇಯಿಸ್ಕೊಂಡಿರೋ ತರಕಾರಿನ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಹೀರೆಕಾಯಿ, ಬೀನ್ಸ್, ಕ್ಯಾರೆಟ್, ಈರುಳ್ಳಿ, ಟೊಮೊಟೊ, ಹಾಗೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಬೇಯಿಸೋವಾಗ ನಾನು ಉಪ್ಪು ಹಾಕಿರಲಿಲ್ಲ. ಸೊ ಇವಾಗ ಒಂದು ಸ್ವಲ್ಪ ಟೇಸ್ಟಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಒಂದು 2 ಮಿನಿಟ್ಸ್ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಹಾಗೆ ಬಿಡಬೇಕು, ಚೆನ್ನಾಗಿ ಉಪ್ಪೆಲ್ಲ ಹೀರ್ಕೊಳ್ಳಿ ಅಂತ ಹೇಳಿ ಹಂಗೆ ಬಿಟ್ಟಿದ್ದೀನಿ. ಅದು ಒಂದು 2 ಮಿನಿಟ್ಸ್ ಆದಮೇಲೆ ಒಂದು ಸ್ವಲ್ಪ ಚಿಟಿಕೆ ಅರಶಿಣ, ಒಂದು 2 ಸ್ಪೂನಷ್ಟು ಧನಿಯಾ ಪೌಡರ್, ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪೌಡರ್ ಹಾಕ್ಕೊತಿದ್ದೀನಿ. ಸೊ ಇದು ಸ್ವಲ್ಪ ಫ್ಲೇವರ್ ಚಂದ ಫ್ಲೇವರ್ ಕೊಡುತ್ತೆ ಅಂತ ಹೇಳಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ, ಏನು ಚಪಾತಿಗೆ, ಅನ್ನಕ್ಕೆಲ್ಲ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ, ಉಪ್ಪು ಟೊಮೊಟೊ ಹಾಕಿರೋದ್ರಿಂದ ಹುಳಿ ಏನು ಸೇರಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇರೋದಿಲ್ಲ. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಗೊಜ್ಜು ಮಾಡಿದ್ರೆ. ಹಾಗೆ ಕಾಯಿ ತುರಿನ ಹಾಕ್ಕೊಬೇಕು. ಸೊ ಅದಕ್ಕಿಂತ ಮೊದಲು ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಕೊಬೇಕಿತ್ತು, ನಾನು ಮರ್ತೋಗಿದ್ದೆ. ಸೊ ಕಾಯಿ ತುರಿ ಹಾಕ್ಕೊಂಡ ಮೇಲೆ ನಾನು ಸಾಂಬಾರು ಪೌಡ್ರ್ ಹಾಕ್ಕೊಂಡೆ. ಕಾಯಿ ತುರಿ ಹಾಕ್ಕೊಂಡು ಸಾಂಬಾರು ಪೌಡ್ರ್ ಹಾಕ್ಕೊಂಡು ಅದನ್ನು 2 ಮಿನಿಟ್ಸ್ ಕುದಿಸ್ಬಿಟ್ರೆ ರೆಡಿ ಆಗುತ್ತೆ. ಹಾಗೆ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದಿದ್ರೆ ಉದುರಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು. ಸೊ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ನಾನು ಹಾಕಿರಲಿಲ್ಲ.
ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಗೊಜ್ಜು ಕೂಡ ರೆಡಿ ಆಗುತ್ತೆ. ಆ್ಯಂಡ್ ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು. ಏನು ಪಾಪು ಕೂಡ ತುಂಬ ಇಷ್ಟಪಟ್ಲು ಟೇಸ್ಟ್ನ. ಅವಳಿಗೆ ಚಪಾತಿ ಒಳಗಡೆ ಹಾಕ್ಕೊಟ್ಟು ರೋಲ್ ಥರ ಮಾಡಿಕೊಟ್ಟಿದ್ದೆ. ಇಷ್ಟಪಟ್ಟು ಅವಳು ತಿಂದ್ಲು ಚಪಾತಿ, ಹಾಗೆ ಚಪಾತಿನ ಗೊಜ್ಜು ಜೊತೆ. ಹಾಗೆ ಆಂಟಿ ಚಪಾತಿ ಬೇಗನೆ ತಂದುಕೊಟ್ಟಿದ್ರು, ಆಲ್ಮೋಸ್ಟ್ 8 ಗಂಟೆಗೆ ತಂದುಕೊಟ್ಟಿದ್ರು ಅವರು. ನಾನು ಊಟ ಮಾಡೋ ಅಷ್ಟೊತ್ತಿಗೆ 9:30 ಆಗಿತ್ತು. ಸೊ ಅಷ್ಟರಲ್ಲಿ ಆರೋಗಿತ್ತು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಟ್ಟು ಹಸ್ಬೆಂಡು, ನಾನು, ಪಾಪು 3 ಜನ ಕೂತ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಹಸ್ಬೆಂಡ್ ಪಾಪುಗೆ ಕೊಟ್ಟು ಆಮೇಲೆ ನಾನು ಕೂಡ ತಿಂದೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು, ಇಷ್ಟ ಆಯಿತು. ಹಾಗೆ ಅಲ್ವ ಎಲ್ಲ ವೆಜಿಟೇಬಲ್ ಸೇರಿಸ್ಬಿಟ್ಟು ಯಾವುದೇ ಸಾಂಬಾರಾಗಲಿ ಗೊಜ್ಜಾಗಲಿ ಪಲ್ಯ ಆಗಲಿ ಮಾಡಿದ್ರೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಹೆಲ್ದಿ ಕೂಡ ಈ ಥರ ಮಿಕ್ಸ್ ವೆಜಿಟೇಬಲ್ಸ್ ಹಾಕ್ಕೊಂಡು ಮಾಡಿದ್ರೆ ತುಂಬ ಹೆಲ್ದಿಯಾಗಿ ಇರುತ್ತೆ. ಇದಾಗಿತ್ತು ನಂದು ಒಂದು ಸಿಂಪಲ್ ವ್ಲಾಗ್, ಈವ್ನಿಂಗ್ ವ್ಲಾಗ್ ಇದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಲಾಸ್ಟ್ ವಿಡಿಯೋಗೂ ಹಾಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ನನಗೂ ಒಂದು ಸಣ್ಣ ಪುಟ್ಟ ಫ್ಯಾಮಿಲಿ ಮೆಂಬರ್ಸ್ ಸಿಗ್ತಾ ಇದ್ದೀರಾ ಅನ್ನೋದು ತುಂಬ ಖುಷಿ ಅನಿಸುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.